ಲಕ್ಷ್ಮೇಶ್ವರ ತಾಲೂಕಿನ ರಾಮಗಿರಿಯಲ್ಲಿ 7ನೇ ಮಾಸಿಕ ಹುಣ್ಣಿಮೆ ಬನದ ಹುಣ್ಣಿಮೆ ನಿಮಿತ್ತ ಶ್ರೀ ದುರ್ಗಾದೇವಿ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾರತದ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜಯಂತಿ ರವಿವಾರದಂದು ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಯಶಸ್ವಿ ಮಹೇಂದ್ರ ಬೆಟಗೇರಿ ಅವರು ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ಜೀವನ ಯುವಕರಿಗಾಗಿ ಎನ್ನುವ ವಿಷಯದ ಬಗ್ಗೆ ಶ್ರೀ GN ಸಾಲಿಮಠ್ ಶಿಕ್ಷಕರು ಉಪನ್ಯಾಸ ಮಾಡಿದರು. ಕಾರ್ಯಕ್ರಮದಲ್ಲಿ ಸೇವಾ ನಿವೃತ್ತಿ ಹೊಂದಿದ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ನಿವೃತ್ತ ASI YS ಕುಬಿಹಾಳ್ ಇವರಿಗೆ ಮತ್ತು ಮಹೇಶ್ ಹೊಗೆಸುಪ್ಪಿನ ಅಧ್ಯಕ್ಷರು ಕೃಷಿಕ ಸಮಾಜ ಲಕ್ಷ್ಮೇಶ್ವರ ತಾಲೂಕಾ ಹಾಗೂ ಸದಸ್ಯರು ಪುರಸಭೆ ಲಕ್ಷ್ಮೇಶ್ವರ ಇವರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಗಂಗಮ್ಮ ಹೆಗ್ಗಪ್ಪ ಕಾಳೆ, ಶ್ರೀ ಬಸವರಾಜ್ ಎಂ ಯರಗುಪ್ಪಿ, ಶ್ರೀ NN ಸಾವಿರಕುರಿ, ಶ್ರೀ ಸಿದ್ದಪ್ಪ ಸಜ್ಜಗಾರ್, ಶ್ರೀ ಬಸವರಾಜ್ N ಹೊಸಳ್ಳಿ, ಶ್ರೀಮತಿ ಗೀತಾ B ಹೊಸಳ್ಳಿ, ಶ್ರೀ MH ಯರಗುಪ್ಪಿ, ಶ್ರೀ NF ಇಮ್ಮಡಿ, ಶ್ರೀ GM ಪ್ಯಾಟಿ, ಶ್ರೀ GT ಕರೆಪ್ಪನವರ್, ಶ್ರೀ AV ಮುರಳಿಹಳ್ಳಿ ಸೇರಿದಂತೆ ಶ್ರೀ ಚಂದ್ರಶೇಖರಯ್ಯ ಚಾ ಕಳ್ಳಿಮಠ, ಶ್ರೀ ಬಸಣ್ಣ ನಿಂಗಪ್ಪ ಬೆಟಗೇರಿ ಮಾಜಿ ಅಧ್ಯಕ್ಷರು APMC ಲಕ್ಷ್ಮೇಶ್ವರ, ಶ್ರೀ ಚನ್ನಬಸಪ್ಪ B ಲಿಂಗಶೆಟ್ಟಿ, ಶ್ರೀಮತಿ ಅಡಿವಕ್ಕ ನಿಂಗಪ್ಪ ಬೆಟಗೇರಿ, ಶ್ರೀ ಶಿವಣ್ಣ Y ಬೆಟಗೇರಿ, ಶ್ರೀ ಮಹೇಂದ್ರ H ಬೆಟಗೇರಿ, ಶ್ರೀ ರಮೇಶ್ ಸಿದ್ದಪ್ಪ ಕಟ್ಟಿಮನಿ, ಶ್ರೀ ಶಿವಪ್ಪ A ಬಾಲಣ್ಣವರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಗೀತೆಯನ್ನು ರೇಣುಕಾ K ಬೆಟಗೇರಿ ಅವರು ಹಾಡಿದರು. ಸ್ವಾಗತ ಭಾಷಣವನ್ನು ಶ್ರೀ BP ಗಳಗನಾಥ್ ಸರ್ ಅವರು ಮಾಡಿದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಬಸಣ್ಣ N ಬೆಟಗೇರಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮೀಣ ಮಟ್ಟದ ಸಂಜೀವಿನಿ ಯೋಜನೆಯ ಮಹಿಳಾ ಒಕ್ಕೂಟದವರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು. ಶ್ರೀಮತಿ ಯಶಸ್ವಿ ಮಹೇಂದ್ರ ಬೆಟಗೇರಿ ಅವರು ಅಧ್ಯಕ್ಷೀಯ ಭಾಷಣ ಮಾಡಿದರು. ಶ್ರೀ SY ಬೆಟಗೇರಿ ಅವರು ವಂದನಾರ್ಪಣೆ ಮಾಡಿದರು. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್. ನಾನು ಮೆಹಬೂಬ್. ಅಧ್ಯಾತ್ಮದ ಬಗೆಗೆ ಚಿಂತನ ಮಂಥನ ನಡೆಸುವ ಒಂದು ಗುಂಪು ಅಥವಾ ಒಂದು ಸಭೆಯಾಗಿದೆ. ಇಂತಹ ಒಂದು ಸತ್ಸಂಗದಲ್ಲಿ ಪಾಲ್ಗೊಳ್ಳಲು ನಮ್ಮೆಲ್ಲರಿಗೂ ಅವಕಾಶ ಸಿಕ್ಕಿದೆ. ಇದೇ ನಮ್ಮ ಸೌಭಾಗ್ಯವಾಗಿದೆ. ದುರ್ಗಾಶಕ್ತಿ ಮೊದಲ ಸತ್ಸಂಗ ಕಾರ್ಯಕ್ರಮವು 21/7/2024 ಕಡ್ಲಿಗಡುಬು ಹುಣ್ಣಿಮೆಯ ದಿನದಂದು ಗುರುಪೂರ್ಣಿಮೆಯ ವಿಷಯದ ಕುರಿತು ಪ್ರಸ್ತಾಪಿಸುತ್ತಾ ಗುರುವಿನ ಬಗ್ಗೆ ತಿಳಿಸಿ ಹೇಳಿದ್ದಾರೆ. ಎರಡನೆಯ ಸತ್ಸಂಗ ಕಾರ್ಯಕ್ರಮವು 19